ಇವಾಗ ಇಕ್ಕೇರಿಯಿಂದ ವರ್ದಳ್ಳಿಗೆ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿಂದ ಬಸ್ ಇಲ್ಲ, ಏನೂ ಇಲ್ಲ, ಆಟೋನೂ ಇಲ್ಲ. ಇವಾಗ ನನಗೆ ಅಲ್ಲಿ ಕುತ್ಕೊಳ್ಳೋದು ಬಿಟ್ಟರೆ ಮತ್ತೆ ಕುತ್ಕೊಳ್ಳೋದು ಮತ್ತು ನಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೆ ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೂಟಲ್ಲಿ. ಸೊ ಯಾರಾದರೂ ಬಂದರೆ ಆಟೋ ಅಥವಾ ಏನಾದರೂ ಬಂದರೆ ನಾನು ಡ್ರಾಪ್ ತೊಗೋಬೋದು. ಆ್ಯಂಡ್ 6 ಕಿಲೋಮೀಟರ್ ಅಲ್ವಾ, ಪರವಾಗಿಲ್ಲ. ಆ್ಯಂಡ್ ಅಲ್ಲಿಂದ ನನಗೆ ಸಂಜೆ ಬಸ್ ಇದೆ. ಬಟ್ ನನಗೆ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಹೇಳಿದ್ನಲ್ವಾ, ಇಲ್ಲಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿಲ್ಲ. ಸೊ ಹಂಗೆ ಇವಾಗ ಹಸುವಾಗ್ತಾ ಇಲ್ಲ. ಬಟ್ ಹಸುವಾದರೆ ಕಷ್ಟ. ಹಸುವಾದರೆ ಇಲ್ಲಿ ತಿನ್ನೋಕೆ ಏನೂ ಇಲ್ಲ. ಆಮೇಲೆ ನಾನು ಯಾವ್ದಾದ್ರು ತೋಟದ ಬೇಲಿ ಹಾರಿ ಹಲಸಿನ ಹಣ್ಣು ಅದೋ ಇದೋ ಕಿತ್ಕೊಂಡು ಗೆಡ್ಡೆ ಗೆಣಸು ಕಿತ್ಕೊಂಡು ತಿನ್ನಬೇಕು. ಅದೆಲ್ಲ ಮಾಡಬಾರ್ದು, ಕದಿಯೋದು ತಪ್ಪು. ಸೊ ಇವಾಗ ನಾನು ಇಲ್ಲಿ 2 ದಾರಿ ಇದೆ, ಇದು ಒಂದು ಆ್ಯಂಡ್ ಇದು ಒಂದು. ನಾನು ಯಾವ ದಾರಿಯಲ್ಲ ಹೋಗಲಿ, ಇಲ್ಲಿ ಆ ದನ ಬಿಟ್ಟರೆ ಮತ್ತೆ ಎಂತ ಸಹ ಇಲ್ಲ. ನನಗೆ 2 ರೂಟ್ ಇತ್ತು ಅಲ್ವಾ. ಸೊ ನಾನು ಒಬ್ಬರನ್ನ ಕೇಳಿದೆ, ಒಬ್ಬರು ಗಾಡಿ ಓಡಿಸ್ತಾ ಇದ್ರು, ಅವ್ರನ್ನ ಅಡ್ಡ ಹಾಕಿ ಕೇಳಿದೆ, ಅಂಕಲ್ ಇದು ಯಾವ ರೂಟಲ್ಲಿ ಹೋಗಬೇಕು ನಾನು ವರ್ದಳ್ಳಿಗೆ? ಅವರು ಈ ರೂಟಮ್ಮ ಅಂತ ಹೇಳಿದ್ರು. ನೀವು ನಂಬ್ತೀರಾ, ನಾನು 6 ಕಿಲೋಮೀಟರ್ ನಡಿಕೊಂತ ಬರೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಸ್ಕ್ರೂ ಲೂಸ್ ಅಂತ ಅನ್ಸಲ್ಲ ನಿಮಗೆ? ಅನಿಸಿದ್ರು ಪರವಾಗಿಲ್ಲ, ನನಗೂ ಅನಿಸುತ್ತೆ. ಓಕೆ, ಅನಿಸ್ಬೇಕು ಅವಾಗ. ಯಾವಾಗ ನಿಮಗೆ ಸ್ಕ್ರೂ ಲೂಸ್ ಆಗಿದೆ ಅಂತ ನಿಮಗೂ ಅನಿಸುತ್ತೋ ಬೇರೆಯವ್ರಿಗೂ ಅನಿಸುತ್ತೋ ಅವಾಗ ಚೆನ್ನಾಗಿದೆ ಅಂತ ಅರ್ಥ. ನಿಮ್ಮ ದಾರಿ, ನನ್ನ ದಾರಿನೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಫುಲ್ ಇಲ್ಲಿ 1-2 ಎಷ್ಟು ದನ ಇದ್ದಾವೆ. ಅದು ಬಿಟ್ಟರೆ ಒಳ್ಳೆ ದಾರಿ, ಗಿಡ ಮರ. ಇವಾಗ ಇಲ್ಲಿ ಮಳೆ ಬರ್ತಿದ್ರೆ ಸಾಕು. ಮಳೆ ಬಂದರೆ ಪೂರ ನಡ್ಕೊಂಡು ಅದಕ್ಕೆ ಸುಸ್ತಾಯ್ತು. ನಾನು ಕಲ್ಮನೆವರೆಗೂ ಕತ್ತೆ ಥರ ನಡ್ಕೊಂಡು ಬಂದಿದ್ದೀನಿ ಗೊತ್ತಾ. ನನಗೆ ಡ್ರಾಪ್ ಕೇಳಲಿಕ್ಕೂ ಧೈರ್ಯ ಇಲ್ಲ ಅಷ್ಟೊಂದು ತುಂಬ. ನಾನಿವಾಗ ಇಷ್ಟು ದೂರ ಬಂದಿದ್ದೀನಿ, 1.5 ಕಿಲೋಮೀಟರ್ ಬಂದಿರ್ಬೋದು, ಅದಕ್ಕಿಂತ ಜಾಸ್ತಿನೇ ಬಂದಿರ್ಬೋದು, ಗೊತ್ತಿಲ್ಲ ನನಗೆ. ಹಿಂಗೆ ಚೆನ್ನಾಗಿದೆ. ಬೇಲೂರು ವರ್ದಳ್ಳಿ ಇನ್ನೂ 5 ಕಿಲೋಮೀಟರ್, ಅಂದರೆ ನಾನು 1.5 ಕಿಲೋಮೀಟರ್ ಅಲ್ಲ, ಬರೀ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದು. ಎಲ್ಲಿ 1.5-2 ಕಿಲೋಮೀಟರ್ ಅಂತ ಕೊಚ್ಕೊತಾ ಇದ್ದೆ, ಬರೀ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದು ನಾನು. ಅಲ್ಲಿ ಬೋರ್ಡ್ ಇದೆ, ಇಲ್ಲಿ ಯಾವುದು ಕಾಡು ದಾರಿನೂ ಇದೆ, ಆದರೆ ಹೋಗಬಾರ್ದು, ಅಲ್ಲೆಲ್ಲ ಹೋಗಬಾರ್ದು. ಎಂತ ಗೊತ್ತ, ಅಲ್ಲಿ 3 ದನಗಳು ಹೋಗ್ತಾ ಇದೆ, ಒಂದು ಹಿಂದೆ ಓಕೆ. 4ನೇವಳು ನಾನು. ಅದಾದಮೇಲೆ ನನ್ನ ಹಿಂದೆ 1 ದನ. ಸೊ ಇವಾಗ ನಾನು 1 ದನ. 1, 2, 3, 4, 5 ದನ ಈಗ ನಡ್ಕೊಂಡು ಹೋಗ್ತಾ ಇದ್ದಾವೆ. ನಾನು ದನ ಥರ ಇಲ್ಲ ಅಲ್ವಾ. ನನಗೆ ಇನ್ನು 2 ಕಾಲು, ಬಟ್ ಇಟ್ಸ್ ಓಕೆ. ಇನ್ಕ್ಲೂಡೆಡ್ ಇರಬೇಕು ಯಾವಾಗಲೂ. ಸೊ ಐ ಆಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ವಿತ್ ದಮ್. ಅವು ನನಗೆ ಇವಾಗ ದಾರಿ ತೋರಿಸ್ತವೆ. ಅವು ಇವಾಗ ನನ್ನ ಬಾಡಿ ಗಾರ್ಡ್ಸ್, ಅದಕ್ಕೆ ನನ್ನ ಮುಂದೆ ಹೋಗ್ತಾ ಇದ್ದಾವೆ. ನಾನು ಹಿಂದೆ, ನನ್ನ ಹಿಂದೆ 1, ನನ್ನ ಮುಂದೆ 3, 4, 5 ಸುಮಾರಿದೆ ನೋಡಿ. ಇಷ್ಟು ನಿಮಗೆ ಕಾಣಿಸುತ್ತಾ? 1, 2, 3, 4, 5. ಒಂದು ಸೊಪ್ಪು ತಿಂತಾ ಇದೆ, ಒಂದು ನಿಂತ್ಕೊಳ್ತು. ಹಲೋ, ನನಗೆ ದಾರಿ ತೋರಿಸ್ತಿದ್ದೀರಾ ನೀವು? ಇವನು ಅಳ್ತಾ ಇದ್ದಾನೆ. ಯಾಕೆ ಇವರೆಲ್ಲ? ಅವಳು ಅಳ್ತಾ ಇದ್ದಾಳೆ. ಅಮ್ಮ ಭಯನೂ ಆಗುತ್ತೆ. ಯಾಕೆ ನೀವೆಲ್ಲ ಅಳ್ತಾ ಇರೋದು? ಕುಡಿಯೋಕೆ ನೀರಿಲ್ಲ ಅಂತನಾ?
ಅದು ಹೇಗೆ ಹೇಳ್ತೀರಾ? ಸಾರಿ, ನಾನು ನಿಮಗೆ ಭಯ ಪಡಿಸಿದ್ನಾ? ಅಯ್ಯೋ, ಇಷ್ಟು ಇದೆಲ್ಲ ಮನೆಗೆ ಹೋಗ್ತಾ ಇರ್ಬೇಕು. ಓಕೆ, ಎಲ್ಲಾದ್ರೂ ನೀರು ಹೋಗಿ ಕುಡೀರಿ. ಇವಾಗ ಮತ್ತೊಂದು ರೂಟ್ ತಗೊಳ್ಬೇಕು. ಇವಾಗ 1 ಕಿಲೋಮೀಟರ್ ಅಂತ ಕಾಲದಾಗೆ. ಈಗ ಈ ವಯಸ್ಸಿಗೂ ಹಲೋ, ನಾನು ಇದನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ. ನಾನು ಕೊಡ್ರು ಅಂತೇಳಿ ಹಾಂ, ಏನು ತಪ್ಪಿಲ್ಲ, ಏನು ತಪ್ಪಾಗಲ್ಲ. 2-3 ದಿವಸ ಮಳೆ ಹೊಡಿಸಬೇಕಾ? 2 ದಿವಸ ಹಾಂ, 3 ಕಡೆ ಮಳೆನೇ ಬಂದಿ. ಹೌದು. ನಿನ್ನೆ ಫುಲ್ ಮೋಡ ಆಗಿತ್ತು. ಬಟ್ ಮೊನ್ನೆ ಎಲ್ಲ ಫುಲ್ ಮಳೆ ಅಲ್ಲಿ. ಈಗ ಮಳೆನೇ ಬಂದಿ. ಹೌದಾ? ಬರುತ್ತೆ ತಗೊಳ್ಳಿ. ಇವಾಗ ಇವತ್ತು ಸ್ವಲ್ಪ ಮೋಡ ಆಗಿದೆ, ನಾಳೆ ಎಲ್ಲ ಬರ್ಬೋದು. ಇನ್ನು ಬರೋಕಾಗ್ಬೋದು. ಅಲ್ಲಿ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಮಳೆ ಸಾಗರದಲ್ಲಿ. ಈ ಕಡೆ ಬಂದೇ ಇಲ್ಲ. ಇದೇ ಬರ್ತಳಿ ಅಲ್ವಾ? ಇಲ್ಲೇ ಅಲ್ವಾ? ಇಲ್ಲಿ ಶಾರದಮ್ಮ ದೇವಸ್ಥಾನಕ್ಕೆ ಹೋಗಿ. ಇದು ಶಾರದಮ್ಮ ದೇವಸ್ಥಾನ ಚೆನ್ನಾಗಿದೆ. ಸೊ ದಾರಿಯಲ್ಲಿ ನನಗೆ ಒಬ್ಬರು ಕೈಂಡ್ ಪರ್ಸನ್ ಡ್ರಾಪ್ ಕೊಟ್ಟರು ವರದಳ್ಳಿವರೆಗೂ. ನಾವು ನಮ್ಮ ಮಲೆನಾಡಿನ ಮಳೆ ಬೆಳೆ ಬಗ್ಗೆ ಮಾತಾಡ್ತಾ ವರದಳ್ಳಿನ ರೀಚ್ ಆದ್ವಿ.